ವಾರ್ಡ್ 13. ನಗರದ ಅಂಚಿನಲ್ಲಿ ನಿಂತಿದ್ದ ಆ ಹಳೆಯ ಸರ್ಕಾರಿ ಆಸ್ಪತ್ರೆ ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತಿತ್ತು. ಜನರು ಬರುತ್ತಿದ್ದರು, ಹೋಗುತ್ತಿದ್ದರು. ಆ ದಿನ ಅರ್ಜುನ್ ತನ್ನ ಅಸ್ವಸ್ಥ ತಾಯಿ ಲಕ್ಷ್ಮಿಯನ್ನು ಹಿಡಿದುಕೊಂಡು ಆಸ್ಪತ್ರೆಯೊಳಗೆ ಬರುತ್ತಿದ್ದ. ಅವನ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಅಮ್ಮನಿಗೆ ಏನಾದರೂ ಆಗುತ್ತದೆಯೇ ಎಂದು. ವೈದ್ಯರು ಲಕ್ಷ್ಮಿಯನ್ನು ಪರಿಶೀಲಿಸುತ್ತಿದ್ದರು. ನರ್ಸ್ ಅವರ ವರದಿಗಳನ್ನು ಬರೆಯುತ್ತಿದ್ದರು. ಅರ್ಜುನ್ ಬಾಗಿಲಿನ ಹತ್ತಿರ ನಿಂತು ಎಲ್ಲವನ್ನೂ ಗಮನಿಸುತ್ತಿದ್ದ. ಅವನ ಹೃದಯ ಭಯದಿಂದ ತುಂಬಿತ್ತು. ಆದರೆ ಇನ್ನೂ ಎಲ್ಲವೂ ಸಾಮಾನ್ಯವಾಗಿಯೇ ಕಾಣಿಸುತ್ತಿತ್ತು. ಸಮಯ ನಿಧಾನವಾಗಿ ಸಂಜೆ ಕಡೆ ಸಾಗುತ್ತಿತ್ತು. ವೈದ್ಯಕೀಯ ವಿದ್ಯಾರ್ಥಿಗಳು ಆಸ್ಪತ್ರೆಯೊಳಗೆ ಪ್ರವೇಶಿಸಿದರು. ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು. ಆದರೆ ಅರ್ಜುನ್ ಮಾತ್ರ ತನ್ನ ತಾಯಿಯ ಬಗ್ಗೆ ಚಿಂತಿಸುತ್ತಲೇ ಇದ್ದ. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದಂತೆ ಆಸ್ಪತ್ರೆಯ ಒಳಗಿನ ವಾತಾವರಣವೂ ಬದಲಾಗಲು ಶುರುವಾಯಿತು. ಸಂಜೆ ಮುಗಿಯುತ್ತಿದ್ದಂತೆ ಜನರು ಆಸ್ಪತ್ರೆಯಿಂದ ಹೊರಡಲು ಪ್ರಾರಂಭಿಸಿದರು. ಕಾರಿಡಾರ್ಗಳು ನಿಧಾನವಾಗಿ ಖಾಲಿಯಾಗುತ್ತಿದ್ದವು. ಅರ್ಜುನ್ ಮಾತ್ರ ಅಲ್ಲೇ ಉಳಿದಿದ್ದ. ಒಂಟಿತನ ಅವನನ್ನು ಸುತ್ತುವರಿಯಲು ಶುರು ಮಾಡಿತು. ರಾತ್ರಿ ಸಂಪೂರ್ಣವಾಗಿ ಆವರಿಸಿತು. ಆಸ್ಪತ್ರೆಯೊಳಗೆ ಈಗ ತುಂಬ ನಿಶ್ಶಬ್ದ.